ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಸ್ಟೂಡೆಂಟ್ಸೇ ಆಗಿರ್ಬೋದು, ಯೂಟ್ಯೂಬ್ ವ್ಯೂವರ್ಸೇ ಆಗಿರ್ಬೋದು, ಮೇಡಮ್ ಪದೇ ಪದೇ ದಾರ ಕಟ್ಟಾಗ್ತಾಯಿದೆ ಮತ್ತು ಮೊನ್ನೆ ಲೈವ್ ವಿಡಿಯೋ ಬಂದಿದ್ದಾಗೂ ಅಷ್ಟೇ ಪದೇ ಪದೇ ದಾರ ಕಟ್ಟಾಗ್ತಾಯಿದೆ, ನೀಟಾಗಿ ದಾರ ಬರ್ತಾ ಇಲ್ಲ, ಮತ್ತು ಬಾಬಿನ್ಗೆ ಥ್ರೆಡ್ ರೋಲ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಮತ್ತು ನೀಟಾಗಿ ದಾರನ ಮಿಷಿನ್ಗೆ ಹಾಕೋದು ಗೊತ್ತಾಗ್ತಾ ಇಲ್ಲ. ಮೇನ್ ಇಂಪಾರ್ಟೆಂಟು, ಯಾಕಂದರೆ ಕೆಲವೊಬ್ಬರು ಮಿಸ್ ಮಾಡಿಬಿಡ್ತಾ ಇದ್ದಾರೆ, ದಾರನ ಹಾಕಕ್ಕೆ ಬರ್ತಾಯಿಲ್ಲ. ಎಷ್ಟೊಂದು ಜನ ಫೋಟೋ ಕಳಿಸ್ತಾರೆ, ಮೇಡಮ್ ಪದೇ ಪದೇ ದಾರ ಕಟ್ಟಾಗ್ತಾಯಿದೆ ಏನು ಮಾಡೋದು ಅಂತ. ಬಟ್ ಅವರು ದಾರನ ನೀಟಾಗಿ ಹಾಕಿರಲ್ಲ, ಪದೇ ಪದೇ ದಾರ ಕಟ್ಟಾಗೋದು ಅದೇ ಒಂದು ಪ್ರಾಬ್ಲಮ್ ಆಗಿಬಿಡಲ್ಲ. ಅದು ಒಂದು ಏನು ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಏನು ಗೊತ್ತಾ, ದಾರ ಹಾಕ್ತಾ ಇರೋರು ಏನು ಮಾಡ್ತಾ ಇದ್ದಾರೆ ಅಂದರೆ, ದಾರನ ಈ ರಾಡ್ ಇದೆಯಲ್ಲ, ಈ ರಾಡ್ ಒಳಗಡೆ ದಾರ ಹಾಕ್ತಾಯಿಲ್ಲ, ಸ್ಪ್ರಿಂಗಿಂದ ತೊಗೊಂಡು ಈ ರಾಡ್ ಒಳಗಡೆ ದಾರನ ಹಾಕ್ತಾಯಿಲ್ಲ, ಇಲ್ಲಿಂದ ಇಲ್ಲಿಗೆ ಹಾಕ್ತಾಯಿಲ್ಲ. ಅವ್ರು ಏನೇನೋ ಚೇಂಜಸ್ ಮಾಡ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಅದರಿಂದ ನಾನು ಈ ವಿಡಿಯೋದಲ್ಲಿ ಲೈವ್ ವಿಡಿಯೋದಲ್ಲಿ ಏನು ಹೇಳ್ಕೊಡ್ಬೇಕು ಅಂತಿದ್ನೋ ಅದನ್ನ ಕ್ಲಾರಿಟಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇದು ಬಾಬಿನು. ಈ ಬಾಬಿನ್ಗೆ ದಾರ ಯಾವ ಥರ ರೋಲ್ ಮಾಡೋದು ಅಂತಂದರೆ, ಫಸ್ಟು ನಾವು ಈ ದಾರನ ಒಂದು ರೋಲು ಈ ಥರ ಸುತ್ಕೋಬೇಕು. ಈ ಥರ ಫಸ್ಟ್ ಈ ದಾರನ ಒಂದೆರಡು ರೋಲ್ ಈ ಥರ ಸುತ್ಕೊಂಡು ಇಲ್ಲಿ ಇರುತ್ತೆ ಇದು ಬಾಬಿಂದು, ಇದು ಥ್ರೆಡ್ ರೋಲ್ ಮಾಡೋದು. ಈ ರೋಲ್ ಮಾಡೋದ ಹತ್ರ ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಈ ಥರ ನಾವು ಇದನ್ನ ಪ್ರೆಸ್ ಮಾಡಬೇಕು ನೋಡಿ. ಇದು ಮೇಲ್ಗಡೆ ಎದ್ದೊಳುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ. ನಾವು ಯಾವ ಕಾರಣಕ್ಕೂ ದಾರನ ಒಂದು ಸೈಡೇ ಬಿಡಬಾರ್ದು. ಒಂದು ಸೈಡೇ ಬಿಟ್ಟರೆ ನೋಡಿ, ತೋರಿಸ್ತೀನಿ, ಈ ಪ್ರಾಬ್ಲಮ್ ಆಗಲಿ ಅಂತಲೇ ನಾನು ನಿಮ್ಗೆ ತೋರಿಸಿದ್ದು. ಒಂದು ಸೈಡೇ ಬಿಟ್ಟರೆ ನೋಡಿ ಈ ಥರ ರೋಲ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ಥರ ಒಂದು ಸೈಡೇ ಆಗೋಕ್ಕೆ ಬಿಡಬಾರ್ದು. ಅದನ್ನೆಲ್ಲ ರಿಮೂವ್ ಮಾಡಿ. ಅದು ಒಂದು ಸೈಡೇ ಆ ಥರ ದಾರ ಫಿಲ್ ಆಯಿತು ಅಂತಂದರೆ ಆವಾಗ ಅದು ನೀಟಾಗಿ ಬರೋಲ್ಲ ನೋಡಿ. ಮತ್ತೆ ಬಾಬಿನ ಹಾಕಿ ಈ ಥರ ಪ್ರೆಸ್ ಮಾಡಿ ದಾರನ ಈ ಥರ ನೀಟಾಗಿ ಈ ಥರ ನಾವು ಸುತ್ತ ಬಿಡಬೇಕು. ಈ ಥರ ದಾರನ ಒಂದು ಕೈಲಿ ಆಡಿಸ್ಬೇಕು, ಒಂದು ಕೈಲಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಅದು ಸುತ್ತ ಅದು ಬಾಬಿನಲ್ಲಿ ರೋಲ್ ಆಗುತ್ತೆ ಥ್ರೆಡ್ಡು. ಸುತ್ತ ಬಾಬಿನಲ್ಲಿ ಥ್ರೆಡ್ ರೋಲ್ ಆದಮೇಲೆ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ನನ್ನ ಹತ್ರ ಇರೋ ಥ್ರೆಡ್ಡು ಈಸಿಯಾಗಿ ಕೈಲಿ ರಿಮೂವ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಇದನ್ನು ಬಾಬಿನ್ ಕೇಸ್ ಒಳಗಡೆ ಹಾಕಬೇಕು. ಬಾಬಿನ್ ಕೇಸ್ ಇದು ರ್ಯಾಲ್ಸನ್ಗೆ ಬೇರೆ ಬಾಬಿನ್ ಕೇಸ್ ಬರುತ್ತೆ ನೋಡಿ. ಇಲ್ಲಿ ರ್ಯಾಲ್ಸನ್ 130 ರ್ಯಾಲ್ಸನ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಬರೆದಿರುತ್ತೆ. ರ್ಯಾಲ್ಸನ್ ಅಂತ ಹೇಳಿ ಇದ್ರ ಮೇಲೆ ಬರೆದಿರುತ್ತೆ. ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಬಟ್ ತೋರಿಸ್ತಾ ಇದ್ದೀನಿ. ರ್ಯಾಲ್ಸನ್ ಅಂತ ಇದ್ರ ಮೇಲೆ ಬರೆದಿರುತ್ತೆ. ಇದು ಬಾಬಿನ ಇದ್ರೊಳಗಡೆ ಹಾಕಿ, ಮತ್ತು ನೋಡಿ ಇಲ್ಲಿದೆಯಲ್ಲ ಇದು ಪಾರ್ಟ್ಸು, ಇಲ್ಲಿ ನೀಟಾಗಿ ದಾರನ ಹಾಕಿ ಇಲ್ಲಿ ಈ ಥರ ತೊಗೋಬೇಕು. ಓಕೆನಾ. ಇಲ್ಲಿ ಈ ಥರ ತೊಗೋಬೇಕು ನೋಡಿ. ಇದು ಬಾಬಿನ್ ಕೇಸ್ಗೆ ಈ ಥರ ಬಾಬಿನ ಹಾಕಿದ್ದೀನಿ. ಬಾಬಿನ ಹಾಕಿದ್ಮೇಲೆ ಈ ಥರ ದಾರನ ಈ ಥರ ಹಾಕೋಬೇಕು. ಹಾಕ್ಕೊಂಡಿದ್ದು ಬಾಬಿನ್ ಕೇಸ್ ಪ್ಲೇಸು ಈ ಥರ ಬಾಬಿನ ಇಲ್ಲಿ ಟಕ್ ಅಂತ ಕೂರಿಸ್ಬೇಕು. ಓಕೆನಾ. ಬಾಬಿನ ಟಕ್ ಅಂತ ಕೂರಿಸ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಸರ್ವೋ ಮೋಟ್ರ್ ಹಾಕ್ಸ್ಕೊಂಡಿದ್ದೀನಿ. ಇದು ಸರ್ವೋ ಮೋಟರ್ ಈ ಥರ ಬರುತ್ತೆ. ಸರ್ವೋ ಮೋಟರ್ ಇದು ಆಫ್ ಮತ್ತು ಆನು. ಇದನ್ನು ನಾನು ಆಫ್ ಮಾಡಿದ್ದೀನಿ. ಇದು ಆಫ್ ಆಗೋಕ್ಕೆ ಒಂದು 3 ಸೆಕೆಂಡ್ ಇಲ್ಲ 4 ಸೆಕೆಂಡ್ ತಗೊಳುತ್ತೆ. ನಾನು ಇದನ್ನ ಆಫ್ ಮಾಡಿದೆ. ಇದು ಲಿವರು, ನಾನು ಹೇಳ್ತಾ ಇರ್ತೀನಿ ಲಿವರು. ಇದೇ ಬ್ರೇಕ್ ಸೆಟ್ಟು. ಇದನ್ನು ಲಿವರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನೋಡಿ. ಇದು ಇದೆಯಲ್ಲ, ಇದಿದೆ ನೋಡಿ. ಈ ಪಾರ್ಟ್ ಜಾಸ್ತಿ ಈ ಸೈಡ್ ಹೋಗ್ತಾ ಇರುತ್ತೆ ಈ ಥರ. ಇದೇನು ಗೊತ್ತಾ, ಇದು ಲಿವರ್ ಮೂಮೆಂಟ್ ಮಾಡೋದು. ಮೇಲ್ಗಡೆ ಗೋಲ್ಡ್ ಕಲರ್ ದಾರ ಕೊಟ್ಟಿರ್ತಾರಲ್ಲ, ಆ ಲಿವರ್ನ ಮೂಮೆಂಟ್ ಮಾಡೋದು. ಇದು ಬಂದು ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಮೇಲೆ ಕೂತ್ಕೋಬೇಕು. ಇದು ನೀಟಾಗಿ ಅದು ಮೂವ್ ಆಗಬೇಕಂದ್ರೆ ಈ ಥರ ಪಾರ್ಟ್ಸ್ ಮೇಲೆ ಕೂತ್ಕೊಂಡಿದ್ರೆ ಮಾತ್ರ ಅದು ಈಸಿಯಾಗಿ ಮೂವ್ ಆಗುತ್ತೆ. ಇದು ಡಿಫಿಕಲ್ಟ್ ಆಗ್ತಾಯಿದೆ ನಿಮಗೆ ವಿಡ್ತ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅಂದರೆ, ಈ ಸರಳ ಇದೆಯಲ್ಲ ಇದು ಈ ರಾಡು ಇದ್ರ ಮೇಲೆ ಕೂತಿಲ್ಲ ಅಂತ ಅರ್ಥ. ಡಿಫಿಕಲ್ಟಾಗಿ ವಿಡ್ತ್ ಅಡ್ಜಸ್ಟ್ಮೆಂಟ್ ಆಗ್ತಾಯಿದೆ ಮಾಡೋಕ್ಕೆ ಅಂತ. ಮತ್ತು ನೆಕ್ಸ್ಟು ತೋರಿಸ್ತೀನಿ ನೋಡಿ. ಈ ರಾಡು ಇದೆಯಲ್ಲ ನೋಡಿ, ಈ ರಾಡು ಈಚೆ ಕಡೆ ಬಂದ್ಬಿಟ್ಟಿರುತ್ತೆ. ಜಗ್ಗಾಡಿ ಇದು ಈಚೆ ಕಡೆ ಇದು ಈಚೆ ಕಡೆ ಬಂದ್ಬಿಟ್ಟಿರುತ್ತೆ. ಮಿಷಿನ್ ಓಡಿ ಆವಾಗ ಇದನ್ನು ನೋಡ್ಕೋತಾ ಇರಬೇಕು. ಅಲ್ಲಲ್ಲೇ ಇದನ್ನ ಫಿಟ್ ಮಾಡ್ಕೋತಾ ಇರಬೇಕು ಈ ಥರ. ಓಕೆನಾ. ನೋಡಿ 5 ಸೆಕೆಂಡಲ್ಲಿ ಆಫ್ ಆಯಿತು. ಮತ್ತು ಈಗ ಆನ್ ಮಾಡ್ತೀನಿ ನೋಡಿ. ಮಿಷಿನ್ ಆನ್ ಆಗುತ್ತೆ. ಈ ಪಿ ಮತ್ತು ಎಸ್ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲಿ ನಮಗೆ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ.
ಪ್ಲಸ್ಸು ಮತ್ತು ಮೈನಸಲ್ಲಿ ಏನು ಗೊತ್ತಾ ನೋಡಿ, ಪ್ಲಸ್ನ ಪ್ರೆಸ್ ಮಾಡಿ 1300 ಇಟ್ಕೊಂಡಿದ್ದೀನಿ ನಾನು. ನೀವು ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡಿಕೊಂಡು 800 ಬೇಕಾ, 900 ಬೇಕಾ, 700 ಬೇಕಾ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು 1000ಗೆ ಇಟ್ಕೋತಾ ಇದ್ದೀನಿ, ಯಾಕಂದರೆ ತುಂಬ ಸ್ಲೋ ಆದರೆ ನಮ್ಮ ಕಂಟ್ರೋಲಿಂಗ್ ಮಿಷಿನ್ ಇದೆ ನನಗೇನೋ ಅವಶ್ಯಕತೆ ಇಲ್ಲ. 800 400 500 ಸ್ಟಾರ್ಟಿಂಗ್ವರೆಗೂ ಅವಶ್ಯಕತೆ ಇದೆ, ಇಟ್ಕೊಳ್ಳಿ. 1250ಗೆ ನಾನು ಇದನ್ನು ಫಿಕ್ಸ್ ಮಾಡಿಕೊಂಡೆ. ಓಕೆನಾ. ನೋಡಿ ನನ್ನದು ಮೋಟ್ರು ಸೈಡಲ್ಲಿ ಯಾವ ಥರ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂತ. ಮತ್ತು ಇಷ್ಟು ಚಿಕ್ಕದಾಗಿರೋ ಬೆಲ್ಟ್ನ ಹಾಕ್ಕೊಳ್ಳಿ, ತುಂಬ ದಪ್ಪದಾಗಿರೋ ಬೆಲ್ಟೆಲ್ಲ ಹಾಕೋಬೇಡಿ, ಇಷ್ಟು ಚಿಕ್ಕದಾಗಿರೋದೇ ಹಾಕ್ಕೊಳ್ಳಿ. ಓಕೆನಾ. ಇದು ಲಿವರು, ನಾನು ತೋರಿಸಿದ್ದೀನಿ ಆಲ್ರೆಡಿ, ಇದು ಲಿವರ್ ಅಂತ. ನೆಕ್ಸ್ಟು ಹಗ್ಗ ಕಟ್ಟಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಮಿಷಿನ್ಗೆ ಹಗ್ಗ ಕಟ್ಕೋತಾರೆ ಒಬ್ಬೊಬ್ಬರು, ಜಾಸ್ತಿ ಸೌಂಡ್ ಬರ್ತಾಯಿದೆ ಅಂತ. ಈ ರಾಡ್ಗೆ ಹಗ್ಗ ಕಟ್ಟಬಾರ್ದು, ಈ ರಾಡ್ಗೆ ಹಗ್ಗ ಕಟ್ಟಬೇಕು. ಈ ರಾಡಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಟೇಬಲು, ಈ ಟೇಬಲ್ಗೆ ನಾವು ಕಟ್ಕೋಬೇಕು. ಈ ಟೇಬಲಿಂದ ಈ ರಾಡ್ಗೆ ಹಗ್ಗ ಕಟ್ಕೋಬೇಕು. ನನ್ನ ಮಿಷಿನ್ ಏನು ಅಷ್ಟು ಸೌಂಡ್ ಬರ್ತಾಯಿಲ್ಲ, ನಾನೇನು ಕಟ್ಕೊಂಡಿಲ್ಲ ಹಗ್ಗನ. ಇಲ್ಲಿ ಬಾಬಿನ್ಗೆ ದಾರ ಹಾಕಿದ್ದೀನಿ, ಬಾಬಿನ್ ಕೇಸ್ಗೆ ಮತ್ತು ಬಾಬಿನ್ಗೆ ದಾರ ಹಾಕಿದ್ದೀನಿ. ನೋಡಿ ಇವಾಗ ದಾರ ಯಾವ ಥರ ಹಾಕೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಫಸ್ಟು ನಾನು ನೋಡಿ ಇದರಲ್ಲಿ ಕೆಳಗಡೆ ಈ ಥರ ಬಾಕ್ಸ್ ಹಾಕ್ಕೊಂಡಿದ್ದೀನಿ, ಇದು ಹುಕ್ಸಿನ ಬಾಕ್ಸು. ಈ ಥರ ಹಾಕ್ಕೊಂಡ್ರೆ ಕೆಳಗಡೆ ನೂಲು ನುಲ್ಕೊಳ್ಳಲ್ಲ ಅಂತ ನೋಡಿ, ಇದು ನೂಲು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ನಾನು ಫಸ್ಟು ಇಲ್ಲಿಗೆ ಹಾಕ್ತಾಯಿದ್ದೀನಿ ದಾರನ. ಫಸ್ಟು ಇಲ್ಲಿ ಈ ಪ್ಲೇಸ್ಗೆ ದಾರ ಹಾಕಬೇಕು. ಓಕೆನಾ. ಈ ಪ್ಲೇಸ್ ದಾರ ಹಾಕಿದ್ಮೇಲೆ ಇದು ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋಣ ದಾರನ. ಆ ಪ್ಲೇಸ್ಗೆ ದಾರ ಹಾಕ್ಕೊಂಡ್ಮೇಲೆ ಈ ಹೋಲ್ಗೆ ದಾರ ಹಾಕಬೇಕು. ಫಸ್ಟ್ ಈ ಮೂರಲ್ಲಿ ಯಾವ ಹೋಲ್ಗಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ, ಒಂದು ಹೋಲ್ಗೆ ಹಾಕಿ ಅಷ್ಟೇ ದಾರ. ಆಮೇಲೆ ನೆಕ್ಸ್ಟು ಟೆನ್ಷನ್ ಒಳಗಡೆ, ಇಲ್ಲಿ ಟೆನ್ಷನ್ ಒಳಗಡೆ ನಾವು ದಾರ ಹಾಕಬೇಕು. ಮತ್ತು ಸ್ಪ್ರಿಂಗ್ನ ಈ ಥರ ಟೈಟಾಗಿ ಎಳೆದು ಈ ರಾಡ್ ಇದೆ ನೋಡಿ, ಈ ರಾಡ್ ಒಳಗಡೆ ದಾರ ಹಾಕ್ಕೊಂಡು ಇಲ್ಲಿ 2 ಹೋಲಲ್ಲಿ ಯಾವ ಹೋಲ್ಗಾದರೂ ಹಾಕೋಬೋದು. ಈ ಹೋಲ್ಗೆ ನಾನು ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ನೋಡಿ ಸೂಜಿ ಯಾವತ್ತೇ ಆಗಲಿ, ಸೂಜಿ ತೋರಿಸ್ತೀನಿ ನೋಡಿ, ಸೂಜಿ ತೋರಿಸ್ತೀನಿ ನಾನು. ಸೂಜಿ ಯಾವತ್ತೇ ಆಗಲಿ ಈ ರೀತಿಯಾಗಿ ಅಚ್ಚೆ ಇರೋದು, ಈ ರೀತಿಯಾಗಿ ಅಚ್ಚೆ ಇರೋದು ನಮ್ಮ ಸೈಡ್ಗಿರಬೇಕು. ನಾವು ಯಾವ ಸೈಡು ಮುಂದೆಗಡೆ ನಮ್ಮ ಫ್ರಂಟ್ ಸೈಡ್ಗೆ ಈ ಥರ ಅಚ್ಚೆಯಾಗಿರೋದಿರಬೇಕು, ಬ್ಯಾಕ್ ಸೈಡ್ಗೆ ರೌಂಡ್ ಥರ ಇರುತ್ತೆ, ಆ ಥರ ಇರುತ್ತೆ. ಅಚ್ಚೆ ಥರ ನೋಡಿ ಕಾಣಿಸ್ತಾ ಇದೆಯಲ್ಲ, ಅಚ್ಚೆ ಥರ ಇರೋದು ನಮ್ಮ ಮುಂದೆಗಡೆಗೆ ಇರಬೇಕು. ಓಕೆನಾ. ಕಾಣಿಸ್ತಾ ಇದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ಅಚ್ಚೆ ಹೆಂಗಿರೋದು ನಮ್ಮ ಸೈಡ್ ಇರಬೇಕು. ಈಗ ಸೂಜಿಗೆ ದಾರ ಹಾಕ್ತಾಯಿದ್ದೀನಿ. ಸೂಜಿಗೆ ದಾರ ಹಾಕ್ತಾಯಿದ್ದೀನಿ. ಸೂಜಿಗೆ ದಾರ ಹಾಕಾಯಿತು. ಒಬ್ಬೊಬ್ರು ಇಲ್ಲಿ ಮುಂದೆಗಡೆ ಇಲ್ಲಿ ಬಟ್ಟೆ ಕಟ್ಕೊಂಡಿರ್ತಾರೆ, ಬಟ್ ನಾನು ಇನ್ನೂ ಕಟ್ಕೊಂಡಿಲ್ಲ. ಸೂಜಿಗೆ ದಾರ ಹಾಕ್ತಾಯಿದ್ದೀನಿ ನೋಡಿ, ಬಂತು ಬಾಬಿನಿಂದ ದಾರ ಈಚೆ ಕಡೆ ಬಂತು. ಈಚೆ ಕಡೆ ಬಾಬಿನಿಂದ ದಾರ ಬಂದ ಮೇಲೆ ನಾವು ಇವಾಗ ನಾನು ರಿಂಗ್ಗೆ ಬಟ್ಟೆನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಪೇಪರ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಇದು ಕ್ಯಾನ್ವಾಸ್ ಪೇಪರು. ಇದು ನಾನು ಆಲ್ರೆಡಿ ಒಂದು ಸ್ಲೀವ್ಗೆ ಯೂಸ್ ಮಾಡಿದ್ದೆ. ಕ್ಯಾನ್ವಾಸ್ ಪೇಪರ್ನ ಒಂದು ಸ್ಲೀವ್ ಡಿಸೈನ್ಗೆ ಯೂಸ್ ಮಾಡಿದ್ದೆ, ಬಟ್ ಇದನ್ನೇ ನಾನು ರೀಯೂಸ್ ಮಾಡ್ತಾಯಿದ್ದೀನಿ. ರೀಯೂಸ್ ಮಾಡ್ಕೋಬೇಕು, ಯಾವುದೇ ಒಂದು ವಸ್ತುನಷ್ಟು ವೇಸ್ಟ್ ಮಾಡಬಾರ್ದು. ನಾನು ಫಸ್ಟ್ ಇದನ್ನ ಕೆಳಗಡೆಗೆ ಹಾಕ್ಕೋತಾ ಇದ್ದೀನಿ. ಕೆಳಗಡೆಗೆ ಹಾಕ್ಕೊಂಡು ಇವಾಗ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಟೆನ್ಷನ್ ಇವಾಗ ಲಿವರ್ ನೋಡಿ, ಇಲ್ಲಿ ಲಿವರು ಲಿವರ್ ಝೀರೋಲಿದೆ. ಇವಾಗ ಟೆನ್ಷನ್ ನಾನೇನು ಟೆನ್ಷನ್ ಟೈಟು ಲೂಸು ಮಾಡಿಲ್ಲ. ಇವಾಗ ಝೀರೋ ನಂಬರಲ್ಲೇ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ನಂದು ಅಂತ. ನೋಡಿ ಇಲ್ಲಿ ದಾರ ಕಟ್ಟಾಯಿತು. ದಾರ ಯಾಕೆ ಕಟ್ಟಾಯಿತು ಅಂತಂದರೆ ನುಲ್ಕೊಂಡಿದೆ, ಅಲ್ಲಿ ಇಲ್ಲಿ ನುಲ್ಕೊಂಡಿದೆ, ಸರಿಪಡಿಸ್ತೆ. ಝೀರೋ ನಂಬರ್ ಸ್ಟಿಚ್ಚಲ್ಲಿ ಮಾಡಿದೆ. ಓಕೆನಾ. 0 ನಂಬರ್ ಸ್ಟಿಚ್ಚಲ್ಲಿ ಮಾಡಿದೆ, ಅಲ್ಲಿ ದಾರ ನುಲ್ಕೊಂಡಿತ್ತು, ಮೇಲ್ಗಡೆ ಅದನ್ನ ಸರಿಪಡಿಸ್ಕೊಂಡೆ. ನೆಕ್ಸ್ಟ್ ಇವಾಗ 0 ಇಂದ 1 ಮಾಡಿ ತೋರಿಸ್ತೀನಿ.
ಇದು 0 ಇಂದ 1 ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. 0 ಇಂದ 1ಗೆ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ನೆಕ್ಸ್ಟು 0 ಇಂದ 2ಗೆ ನೆಕ್ಸ್ಟ್ ತೋರಿಸ್ತೀನಿ ಏನೇನು ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದರಲ್ಲಿದೆ, ನೋಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ. ಈಗ 0 to 2 ಎಷ್ಟು ಫಾಸ್ಟಾಗಿ ನಾನು ಮಾಡ್ತಾಯಿದ್ದೀನಿ. ಪದೇ ಪದೇ ದಾರ ಕಟ್ಟಾಗ್ತಾ ಇಲ್ಲ ನಂದು. ಲೈವಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೇ ನಾನು ತೊಗೊಂಡಿರೋ ದಾರ ಕೂಡ ಕ್ವಾಲಿಟಿ ಇದೆ. ನೆಕ್ಸ್ಟ್ 0 to 3 ನನ್ನ ಲಿವರ್ ಯಾವ ಥರ ಅಡ್ಜಸ್ಟ್ ಆಗ್ತಾಯಿದೆ ಅಂತ ನೋಡ್ಕೊಳ್ಳಿ ಅಲ್ಲಲ್ಲೇ. ಇವಾಗ 0 to 2 ಆಯಿತು. ಈಗ 0 to 3ಗೆ ಬಂದೆ. ಓಕೆನಾ? 0 to 3ಗೆ ಪ್ರೆಸ್ ಮಾಡಿ ತೋರಿಸ್ತೀನಿ. ಝೀರೋ ಟು 3 ಇದು. ನೆಕ್ಸ್ಟ್ 0 to 4 ನೋಡ್ಕೊಳ್ಳಿ. ಇದು 0 to 4. ನೆಕ್ಸ್ಟ್ 0 to 5. ದಾರ ಕಟ್ಟಾಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಪ್ರೂವ್ಮೆಂಟ್ಗೋಸ್ಕರ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಬರ್ತಾಯಿದೆ ನೋಡಿ, ಈಗ ಬರ್ತಾಯಿದೆ. ತೋರಿಸ್ತೀನಿ ಏನು ಮಿಸ್ಟೇಕ್ ಆಗ್ತಾಯಿದೆ ಅಂತ. ನೋಡಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ ಇಲ್ಲಿ. ಕೆಳಗಡೆ ಇರೋ ದಾರ ಮೇಲ್ಗಡೆ ಬಂದಿದೆ. ವೈಟ್ ಕಲರ್ ಥ್ರೆಡ್ ಕಾಣಿಸ್ತಾ ಇರ್ಬೋದು ನಿಮಗೆ. ಕೆಳಗಡೆ ಇರೋ ದಾರ ಮೇಲ್ಗಡೆ ಬಂದಿದೆ. ಯಾಕೆ ಆ ಥರ ಆಗಿದೆ ಅಂತಂದರೆ ನೋಡಿ ಇಲ್ಲಿ, ಇಲ್ಲಿದೆಯಲ್ಲ ದಾರ, ಇದು ನುಲ್ಕೊಂಡಿದೆ. ಈ ಥರ ನುಲ್ಕೋಬಾರ್ದು ಅದು ದಾರ. ಅದನ್ನು ಸರಿಪಡಿಸ್ಕೋಬೇಕು. ನೋಡಿ ಇಲ್ಲಿ ಗಂಟು ಥರ ಆಗಿದೆ, ಎಲ್ಲ ನುಲ್ಕೊಂಡಿದೆ. ಇಲ್ಲಿ ಸ್ಪ್ರಿಂಗೇ ನುಲ್ಕೊಂಡಿದೆ ದಾರ ಈ ಥರ ಸ್ಪ್ರಿಂಗೇ ನುಲ್ಕೊಂಡಾಗೆ ಆ ಥರ ಆಗೋದು. ನೋಡಿ ಇಲ್ಲಿ ದಾರ ಸ್ಪ್ರಿಂಗೇ ನುಲ್ಕೊಂಡಿತ್ತು, ನಾನು ಬಿಡಿಸ್ದೆ. ಇವಾಗ ನಪ್ಪ ಕೆಳಗಡೆ ಇರೋ ದಾರ ಮೇಲ್ಗಡೆ ಬಂದಿರೋದು ಇಲ್ಲಿ ಟೈಟ್ ಆಗಿದೆ ಟೆನ್ಷನ್ ಹತ್ರ, ಅದಕ್ಕೆ ಅದು ಕೆಳಗಡೆ ಇರೋ ದಾರ ಮೇಲ್ಗಡೆ ಬಂದಿದೆ. ಓಕೆನಾ? ಈಗ ನಾನು 0 ಸ್ಟಿಚ್ಚು 0 to 1, 0 to 2, 0 to 3, 0 to 4, 0 to 5 ಸ್ಟಿಚ್ ಆಗ್ತಾ. ಇವಾಗ ಟೆನ್ಷನ್ನ ಲೂಸ್ ಮಾಡಿ ಟೈಟ್ ಮಾಡಿ ಸ್ಟಿಚ್ ಹಾಕಿ ತೋರಿಸ್ತೀನಿ. ಇವಾಗ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ನೋಡಿ ಇದು ಟೆನ್ಷನ್ನು. ಈ ಟೆನ್ಷನ್ನ ನಾನು ಇವಾಗ ನಾರ್ಮಲಾಗಿ ನಾನು ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಬಟ್ ನಾನು ಇವಾಗ ಲೂಸ್ ಮಾಡ್ತಾಯಿದ್ದೀನಿ. 2 ಪಾಯಿಂಟ್ ಮಾತ್ರ ಲೂಸ್ ಮಾಡಿದ್ದೀನಿ. ಒಂದು 3 ನಂಬರ್ಗೆ ಫಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಪದೇ ಪದೇ ಲಿವರ್ ಪ್ರೆಸ್ ಮಾಡ್ತಾ ಹೋದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. 3 ನಂಬರ್ಗೆ ಫಿಕ್ಸ್ ಮಾಡ್ತೀನಿ. ಲೂಸ್ ಮಾಡಿದ್ದೀನಿ. ಲೂಸ್ ಮಾಡಿದ್ರೆ ಯಾವ ಥರ ಬರುತ್ತೆ ಸ್ಟಿಚ್ಚು ಅಂತ ನೋಡೋರಂತೆ. ಲೂಸ್ ಮಾಡಿದ್ದೀನಿ ನಾನು. 2 ನಂಬರ್ ಮಾತ್ರ ಲೂಸ್ ಮಾಡಿದ್ದೀನಿ. ಇನ್ನೂ 2 ನಂಬರ್ ಲೂಸ್ ಮಾಡ್ತೀನಿ. ಇನ್ನೂ 2 ನಂಬರ್ ಲೂಸ್ ಮಾಡ್ತೀನಿ. ನೋಡಿ
ಇದು ನೀಟಾಗಿರೋದು ಟೆನ್ಷನ್ ಎಷ್ಟು ನೀಟಾಗಿ ಬಂದಿದೆ. ಸ್ವಲ್ಪ ಲೂಸ್ ಆದಮೇಲೆ ಯಾವ ಥರ ಬಂದಿದೆ, ಸ್ವಲ್ಪ ಲೂಸ್ ಆದಮೇಲೆ ಯಾವ ಥರ ಬಂದಿದೆ, ಇನ್ನೂ ಸ್ವಲ್ಪ ಲೂಸ್ ಆದಮೇಲೆ ಯಾವ ಥರ ಬಂದಿದೆ ಅಂತ ನೋಡಿ. ಓಕೆನಾ, ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಇವೆಲ್ಲ ನಂಬರ್ಸ್ ಪ್ರಕಾರ ನಾನು ಇಲ್ಲಿವರೆಗೂ ಮಾಡಿರೋದು 5 ನಂಬರ್ವರೆಗೂ ಇಲ್ಲಿ ಮಾಡಿದ್ದೀನಿ. ಎಷ್ಟು ನೀಟಾಗಿದೆ, ನನ್ನ ಟೆನ್ಷನ್ ನೀಟಾಗಿರೋದಕ್ಕೆ ಇದು ನೀಟಾಗಿದೆ. ಇದು ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೆ ಟೆನ್ಷನ್, ಇದು ಎಷ್ಟು ಸ್ವಲ್ಪ ಲೂಸ್ ಇದೆ ಅಷ್ಟೇ. ಇನ್ನೂ 2 ಪಾಯಿಂಟ್ ಲೂಸ್ ಮಾಡಿದೆ ಟೆನ್ಷನ್ನ, ಇದು ಈ ಥರ ಆಗಿದೆ. ಇನ್ನೂ ಸ್ವಲ್ಪ ಲೂಸ್ ಮಾಡಿದೆ, ಇದು ಈ ಥರ ಆಗಿದೆ. ಟೆನ್ಷನ್ ಲೂಸ್ ಆಯ್ತಂತಂದರೆ ಈ ಥರ ಬ್ಯಾಕ್ ಸೈಡು ಫುಲ್ಲು ಎಲ್ಲ ಲೂಸ್ ಆಗಿಬಿಡುತ್ತೆ. ಥ್ರೆಡ್ಡು ಮೇಲ್ಗಡೆ ನೀಟಾಗೆ ಬರ್ತಾ ಇರುತ್ತೆ, ಬಟ್ ಇದು ಎಲ್ಲ ಲೂಸ್ ಆಗಿಬಿಡುತ್ತೆ. ಮೇಲ್ಗಡೆ ಟೆನ್ಷನ್ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ಇರಲ್ಲ, ಗೊತ್ತಾಯ್ತಾ? ಓಕೆನಾ, ಸ್ವಲ್ಪ ಲೂಸ್ ಆದರೆ ಇಷ್ಟು ಬರುತ್ತೆ, ಜಾಸ್ತಿ ಲೂಸ್ ಆದರೆ ಇದಾಗುತ್ತೆ, ಇನ್ನೂ ಜಾಸ್ತಿ ಲೂಸ್ ಆದರೆ ಇದು ಬರುತ್ತೆ. ಓಕೆನಾ, ಮತ್ತು ಟೈಟ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಟೈಟ್ ಮಾಡಿ ತೋರಿಸ್ತೀನಿ. ದಾರ ಕಳ್ಕೊಂಡಿದೆ ನೋಡಿ, ಸ್ವಲ್ಪ 2 ಪಾಯಿಂಟ್ ಲೂಸ್ ಮಾಡಿದ್ದೆ. ಇವಾಗ ನಾನು 4 ಪಾಯಿಂಟೇ ಟೈಟ್ ಮಾಡ್ಕೋತೀನಿ. ಹಂಗಿದ್ರೂ ಲೂಸ್ ಬರ್ತಾಯಿದೆ ಸ್ಟಿಚ್ಚು. ಮತ್ತೆ 2 ಪಾಯಿಂಟ್ ಟೈಟ್ ಮಾಡ್ತೀನಿ. 2 ಬಂದೆ. ಮತ್ತೆ 2 ಪಾಯಿಂಟ್ ಟೈಟ್ ಮಾಡ್ತೀನಿ. ಮತ್ತೆ 2 ಪಾಯಿಂಟ್ ಟೈಟ್ ಮಾಡ್ತೀನಿ. ಮತ್ತೆ 2 ಪಾಯಿಂಟ್ ಟೈಟ್ ಮಾಡ್ತೀನಿ ನೋಡಿ. ಅದು ಟೆನ್ಷನ್ ಟೈಟ್ ಆಗಿರೋದಕ್ಕೆ ಬಾಬಿಲಿನ ದಾರ ಟೈಟ್ ಆಗಿಬಿಟ್ಟು ಒಳಗಡೆನೇ ದಾರ ಕಟ್ಟಾಗೋಯ್ತು. ರಿಮೂವ್ ಮಾಡ್ತೀನಿ ಇವಾಗ. ನೋಡಿ, ಕಟ್ಟಾಗ್ಬಿಟ್ಟಿತ್ತು, ಅದಕ್ಕೆ ನೋಡಿ ಮತ್ತೆ ಟೈಟ್ ಮಾಡಿದ್ದೀನಿ. ಟೈಟ್ ಮಾಡಿರೋದನ್ನ ಮತ್ತೆ 2 ಪಾಯಿಂಟ್ ಟೈಟ್ ಮಾಡಿದ್ದೀನಿ. 2 ಪಾಯಿಂಟ್ ಟೈಟ್ ಆದಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಇಲ್ಲಿ ವೈಟ್ ಕಲರ್ ಥರ ಕಾಣಿಸ್ತಾ ಇದೆ, ಎದ್ದಿ ತೋರಿಸ್ತೀನಿ ಇಲ್ಲಿ ಸ್ವಲ್ಪ. ಈಗ ಕಾಣಿಸ್ತಾ ಇದೆಯಾ ನೋಡಿ, ಇದು ಇಲ್ಲಿ ವೈಟ್ ಕಲರ್ ದಾರ ಎದ್ದು ಕಾಣಿಸ್ತಾ ಇದೆ ನನಗೆ. ಬಟ್ ನನಗೆ ವಿಡಿಯೋ ಸ್ವಲ್ಪ ಅಷ್ಟೊಂದು ಶೂಟಿಂಗ್ ಮಾಡೋಕ್ಕೆ ಬರಲ್ಲ. ಬಟ್ ಕ್ಲಿಯರಾಗಿದೆಯೋ ಏನೋ ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಬಟ್ ನೋಡಿ, ಇದು ಸ್ವಲ್ಪ ಜಾಸ್ತಿ ಲೂಸ್ ಆಗಿತ್ತು. ಇದು ಸ್ವಲ್ಪ ಟೈಟ್ ಮಾಡಿದೆ, ಇದು ಸ್ವಲ್ಪ ಟೈಟ್ ಮಾಡಿದೆ, ಇದು ಸ್ವಲ್ಪ ಇನ್ನೂ ಸ್ವಲ್ಪ ಟೈಟ್ ಮಾಡಿದೆ, ಇದು ಇನ್ನೊಂದು ಸ್ವಲ್ಪ ಟೈಟ್ ಮಾಡಿದೆ. ಈ ಸ್ಟಿಚ್ಚು ಓಕೆ, ಇವೆರಡು ಸ್ಟಿಚ್ಚು ನಾಟ್ ಓಕೆ, ಇವೆರಡು ಸ್ಟಿಚ್ಚು ಕೂಡ ನಾಟ್ ಓಕೆ. ಓಕೆನಾ, ಈ ಸ್ಟಿಚ್ ಓಕೆ ನೋಡಿ. ಬ್ಯಾಕ್ ಸೈಡು ಟೆನ್ಷನ್ ಲೂಸ್ ಆಗಿರೋದಕ್ಕೆ ಈ ಥರ ಲೂಸ್ ಬರ್ತಾಯಿದೆ. ಯಾರ್ಯಾರಿಗೆ ಲೂಸ್ ಸ್ಟಿಚ್ ಬರ್ತಾಯಿದೆಯೋ ಅವರು ಟೆನ್ಷನ್ನ ಟೈಟ್ ಮಾಡಿಕೊಂಡ್ರೆ ನಿಮಗೆ ಸರೋಗುತ್ತೆ. ಬಟ್ ನೀವು ನಾನು ಹೇಳೋದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಯಾಕಂದರೆ ನಾನು ಅದಕ್ಕೆ ರಿಯಾಲಿಟಿಯಾಗೇ ಇದನ್ನ ಮಾಡಿ ತೋರಿಸಿದ್ದೀನಿ. ಯಾಕಂತಂದರೆ ಲೈವ್ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸೋಣ ಅಂದ್ಕೊಂಡೆ, ಬಟ್ ತೋರ್ಸೋಕ್ಕಾಗಿಲ್ಲ. ತುಂಬ ನೆಟ್ವರ್ಕ್ ಇಶ್ಯೂಸಿಂದ ನಾನು ತೋರ್ಸೋಕ್ಕಾಗಿಲ್ಲ ನೋಡಿ. ಎಲ್ಲ ಬ್ಯಾಕ್ ಸೈಡ್ ನೀಟಾಗಿ ಬರ್ತಾಯಿಲ್ಲ ಫಿನಿಶಿಂಗ್ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಹೌದು, ಬ್ಯಾಕ್ ಸೈಡ್ ನೀಟಾಗಿ ಬರ್ತಾಯಿಲ್ಲ ಅಂತಂದರೆ ಅದು ಟೆನ್ಷನ್ ಲೂಸ್ ಆಗಿರುತ್ತೆ, ನೀವು ಟೈಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಮೀಡಿಯಮಾಗೆ ಇದ್ದಾಗ ಟೆನ್ಷನ್ ಈ ಥರ ಇರುತ್ತೆ. ಮೀಡಿಯಮಾಗಿದ್ದಾಗ ಈ ಥರ ಬರಬೇಕು, ಈ ಥರ ಬರಬೇಕು. ಸ್ವಲ್ಪ ಲೂಸ್ ಇದ್ರೂ ಈ ಥರ ಆಗುತ್ತೆ, ಇನ್ನೊಂದು ಸ್ವಲ್ಪ ಲೂಸ್ ಇದ್ರೆ ಈ ಥರ ಆಗುತ್ತೆ, ಜಾಸ್ತಿ ಲೂಸ್ ಇದ್ದರೆ ಈ ಥರ ಆಗುತ್ತೆ, ಇನ್ನೂ ಜಾಸ್ತಿ ಲೂಸ್ ಇತ್ತಂದರೆ ಈ ಥರ ಆಗುತ್ತೆ. ಓಕೆನಾ, ಇದು ಸ್ವಲ್ಪ ಟೈಟ್ ಆದರೆ ನೋಡಿ ಸಿಲ್ಕ್ ಥ್ರೆಡ್ ಬ್ಯಾಕ್ ಸೈಡ್ ಕಾಣಿಸೋದೇ ಇಲ್ಲ. ಸ್ವಲ್ಪ ಜಾಸ್ತಿ ಟೈಟ್ ಆಯ್ತಂದರೆ ಸಿಲ್ಕ್ ಥ್ರೆಡ್ ಬ್ಯಾಕ್ ಸೈಡ್ ಕಾಣಿಸೋದೇ ಇಲ್ಲ, ವೈಟ್ ಥರನೇ ಕಾಣಿಸುತ್ತೆ. ಮತ್ತು ವೈಟ್ ಥರ ಮೇಲ್ಗಡೆನೂ ಬರುತ್ತೆ.
ಇದು ಅಷ್ಟೇ ನೋಡಿ, ಫುಲ್ಲು ವೈಟ್ ಥರನೇ ಬಂದ್ಬಿಡ್ತದೆ. ಮೇಲ್ಗಡೆನೂ ಕೂಡ ಸ್ವಲ್ಪ ಒಂದು 10 ಭಾಗ ವೈಟ್ ಥ್ರೆಡೇ ಬಂದಿರ್ತದೆ. ಅದಕ್ಕೆ ಆವಾಗ ಒಂದು 2 ಪಾಯಿಂಟ್ನ ಲೂಸ್ ಮಾಡ್ಕೋಬೇಕು. 2 ಪಾಯಿಂಟ್ ಜಾಸ್ತಿ ಲೂಸ್ ಆದರೆ ಫುಲ್ ವೈಟ್ ಥರ ಬರ್ತಿರ್ತದೆ. ಸ್ವಲ್ಪ ಲೂಸ್ ಆಗಿದ್ದರೆ, ಸ್ವಲ್ಪ ಟೈಟ್ ಆಗಿದ್ದರೆ ಈ ಥರ ಸ್ವಲ್ಪ ಬರ್ತಾ ಇರುತ್ತೆ. ಏನು ಟೈಟ್ ಎಲ್ಲ ಮೀಡಿಯಮ್ ಆಗಿದೆ ಅಂದರೆ ಸಿಲ್ಕ್ ಥ್ರೆಡು ಮತ್ತು ವೈಟ್ ಥ್ರೆಡ್ ಎರಡು ಮಿಕ್ಸಪ್ ಆಗಿ ನೀಟಾಗಿ ಬರ್ತಾ ಇರುತ್ತೆ. ಓಕೆನಾ, ನಾನು ತೋರಿಸಿದ್ದೀನಿ ನಿಮಗೆ ಲೂಸ್ ಆದರೆ ಏನಾಗುತ್ತೆ, ಟೈಟ್ ಆದ್ರೆ ಏನಾಗುತ್ತೆ ಅಂತ. ಈಗ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿ ಇವಾಗ ಒಂದು ಡಿಸೈನ್ ಹಾಕಿ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀನಿ ನೋಡಿ. ಇದು ಸಿಲ್ಕ್ ಥ್ರೆಡ್ ನೋಡಿ, ಇದು ಸಿಲ್ಕ್ ಥ್ರೆಡ್ ಜಾಸ್ತಿ ಹುಲ್ಲು ಥರ ಬಿಟ್ಕೊಬಿಡ್ತು. ಯಾಕೆ ಹೇಳಿ, ಒಂಥರ ಎಳೆ ಥರ ಬಿಟ್ಕೊಳ್ತು. ಯಾಕಂದರೆ ಟೈಟ್ ಆಗಿದೆ ಇದು, ನಾವು ಅದಕ್ಕೆ ಲೂಸ್ ಮಾಡ್ಕೋಬೇಕು. ವೈಟ್ ಥರ ಸ್ವಲ್ಪ ಮೇಲೆ ಬರ್ತಾ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಲೂಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಮಿಷಿನಲ್ಲಿರೋದು, ಬೇರೆ ಏನೂ ಇರಲ್ಲ. ಅದಕ್ಕೆ ನಾನು ಲೈವಲ್ಲೇ ಮಾಡಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಲೈವ್ ವಿಡಿಯೋದಲ್ಲಿ ಇದೆಲ್ಲ ತಿಳಿಸ್ಕೊಡೋಣ ಅಂತ ಟ್ರೈ ಮಾಡಿದ್ದೆ, ಬಟ್ ಆಗಿಲ್ಲ. ಯಾಕಂದರೆ ನೆಟ್ವರ್ಕ್ ಇಶ್ಯೂ ನಮ್ಮೂರಲ್ಲಿ, ಅದಕ್ಕೆ ಅದಾಗಿಲ್ಲ ಮಾಡೋಕ್ಕೆ. ನೋಡ್ಕೊಳ್ಳಿ, ಇವಾಗ ನಾನು ಲೀಫ್ ಡಿಸೈನ್ ಮಾಡ್ತೀನಿ. ನೋಡಿ, ನಂದು ದಾರ ಈ ಥರ ಆಗ್ಬಿಟ್ಟು ಕಟ್ ಆಗ್ಬಿಡ್ತು. ಯಾಕೆ ಕಟ್ ಆಯಿತು ಅಂತಂದರೆ ನೋಡಿ, ಇಲ್ಲಿ ಸ್ಪ್ರಿಂಗ್ಗೆ ದಾರ ತಗ್ಲಾಕೊಂಡಿದೆ. ಆ ಸ್ಪ್ರಿಂಗ್ಗೆ ದಾರ ತಗ್ಲಾಕೊಂಡಿರೋದ್ರಿಂದ ಆ ಥರ ಪ್ರಾಬ್ಲಮ್ ಆಗಿದೆ. ಓಕೆನಾ, ನೀವು ಈ ಥರ ಮಧ್ಯದಲ್ಲಿ ಈ ಸಿಲ್ಕ್ ಥ್ರೆಡ್ನ ಹಾಕಬೇಕು. ಈ ಮಧ್ಯದಲ್ಲಿ ಸಿಲ್ಕ್ ಥ್ರೆಡ್ ಹಾಕೋ ಬದಲು ಹಿಂದೆಯಾಗಿ ಹಾಕ್ಬಿಟ್ಟಿರ್ತೀರ, ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡ್ತಾ ಇದ್ದೀನಿ ರೋಲಿಂಗ್ ಕರೆಕ್ಟಾಗಿದೆಯಾ ಅಂತ. ಮತ್ತು ರೋಲಿಂಗ್ ಕರೆಕ್ಟ್ ಇದೆ. ಇನ್ನೊಂದ್ಸರಿ ದಾರ ಹಾಕ್ತೀನಿ. ನೋಡ್ಕೊಳ್ಳಿ, ಈಗ ಲೀಫ್ನ ಡ್ರಾ ಮಾಡ್ತೀನಿ. ನೋಡಿ, ನಾನು ಜಾಸ್ತಿ ಮಿಷಿನ್ ಪ್ರೆಸ್ ಮಾಡಿ ಮೂವ್ ಮಾಡಿದ್ದಕ್ಕೆ ಇದು ಓಪನ್ ಆಗಿದೆ. ಇದು ಓಪನ್ ಆಗಿದೆ. ಇದು ಕರೆಕ್ಟಾಗಿ ಹೋಗಿ ರಾಡ್ ಹತ್ರ ಕೂತಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ನನಗೆ ಪ್ರಾಬ್ಲಮ್ಸ್ ಬರೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ರಾಡ್ ಇದೆಯಲ್ಲ, ಈ ರಾಡು ಕರೆಕ್ಟಾಗಿ ಈ ಓಲಲ್ಲಿ ಕೂರಬೇಕು. ಈ ಓಲಲ್ಲೇ ಕೂತಿರ್ಬೇಕು ಇದು ರಾಡು. ಇದು ನನಗೆ ಯಾವಾಗೂ ಡಿಸ್ಟರ್ಬೆನ್ಸ್ ಈ ಥರ ಆಗ್ತಾ ಇರುತ್ತೆ. ಅವಾಗವಾಗ ಸ್ವಲ್ಪ ಲೂಸ್ ಆಗಿದೆ, ಮೆಕ್ಯಾನಿಕ್ ಹತ್ರ ತೋರಿಸ್ಬೇಕು. ಈ ಥರ ನಿಮಗೂ ಆಗ್ಬೋದು, ಈ ಥರ ಪ್ರಾಬ್ಲಮ್ ನಿಮಗೂ ಆಗ್ಬೋದು. ಅದಕ್ಕೆ ನೀವು ಅಷ್ಟೇ ಅವಾಗವಾಗ ನೋಡ್ಕೊಳ್ಳಿ. ವಿಡ್ತ್ ಬರ್ತಾಯಿಲ್ಲ ಮೇಡಮ್, ವಿಡ್ತ್ ಬರ್ತಾಯಿಲ್ಲ ಅಂತೀರ. ಇದು ವಿಡ್ತು ಬಂದೇ ಬರುತ್ತೆ. ಯಾಕೆ ಬರಲ್ಲ, ಈ ಥರ ಇದನ್ನು ನೀಟಾಗಿ ಕೂರಿಸ್ಕೊಂಡ್ರಿ ಅಂದರೆ ವಿಡ್ತ್ ಬಂದೇ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಅಡ್ಜಸ್ಟ್ಮೆಂಟ್ ಇರಬೇಕು. ನೋಡಿ, ಇವಾಗ ಲೀಫ್ ಡಿಸೈನ್ನ ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ, ಈ ರಾಡಲ್ಲಿ ದಾರ ಹಾಕಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಅದೇ ಪ್ರಾಬ್ಲಮ್ ನನಗೂ ಆಗಿತ್ತು. ದಾರ ಮಿಸ್ಟೇಕ್ ಆಗಿ ಜಂಪ್ ಔಟ್ ಆಗಿಬಿಟ್ಟು ನೋಡಿ, ಇದು ಎಂಬ್ರಾಯ್ಡ್ರಿ ಬರೋದೇ ಇಲ್ಲ. ನೋಡಿ ಹೇಗೇಗೋ ಬರುತ್ತೆ, ಸೌಂಡ್ ಗೊತ್ತಾಗ್ತಾ ಇದೆಯಾ ನಿಮಗೆ? ಹೇಗೇಗೋ ಬರುತ್ತೆ. ಅದಕ್ಕೆ ನೀವು ಇದನ್ನು ಮಿಸ್ ಮಾಡದೆ ಇಲ್ಲಿ ದಾರನ ಹಾಕಬೇಕು. ಈ ಥರ ಮಿಸ್ ಮಾಡಿದ್ರಿ ಅಂದರೆ ಅದು ನೀಟಾಗಿ ಬರಲ್ಲ. ತೋರಿಸ್ತೀನಿ ನೋಡಿ, ಈ ಥರ ಹಾಕ್ತಾರಲ್ಲ ನೋಡಿ. ಇವಾಗ ಒಂದು ಲೀಫ್ ಡಿಸೈನ್ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿವರೆಗೂ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ತೋರಿಸ್ದೆ. ನನ್ನ ಮಿಷಿನ್ ನನಗೆ ತಲೆ ಕೆಟ್ಟೋಗಿತ್ತು. ಯಾಕಂದರೆ ಟೆನ್ಷನ್ ಟೈಟು ಲೂಸ್ ಮಾಡಿ ನಿಮ್ಗೆ ತೋರಿಸಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟೊತ್ತಾಯಿತು. ಯಾಕಂದರೆ ಅದು ಟೈಟು ಲೂಸ್ ಮಾಡ್ತೀವಿ, ಬಟ್ ಒಂದು ಫಿನಿಶಿಂಗನ್ನು ಕಂಡಿಡ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ಇದು ಸ್ಟಾರ್ಟಿಂಗಲ್ಲೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಅದನ್ನೆಲ್ಲ ಫೇಸ್ ಮಾಡಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಮಾಡಬೇಕು. ಇಲ್ಲಾಂದರೆ ಎಲ್ಲದಕ್ಕೂ ಮೆಕ್ಯಾನಿಕ್ನೇ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಇದ್ದಾಗ ಏನೂ ರೆಡಿ ಮಾಡ್ಕೊಳಕ್ಕಾಗಲ್ಲ. ಓಕೆ, ನಾನು ಲೀಫ್ ಡಿಸೈನ್ನ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ.
ನೋಡಿ ಎಷ್ಟು ನೀಟಾಗಿ ಬಂತು ಅಂತ, ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಇಷ್ಟು ನೀಟಾಗಿ ನಿಮ್ಮದು ಕೂಡ ಬರಬೇಕು, ಓಕೆನಾ. ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಬರ್ತಾಯಿದೆ ಅವರು ಯಾರ್ಯಾರು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿದ್ರಿ, ಮತ್ತು ಲೈವ್ ವಿಡಿಯೋದಲ್ಲಿ ಬಂದಾಗ ನಿಮ್ಮ ಪ್ರಾಬ್ಲಮ್ಸ್ನ ಕೇಳ್ತಾಯಿದ್ರಿ, ಪದೇ ಪದೇ ದಾರ ಕಟ್ಟಾಗ್ತಾಯಿದೆ, ಏನು ಮಿಸ್ಟೇಕ್ ಆಗಿರ್ಬೋದು ಅಂತ. ಅದಕ್ಕೆಲ್ಲ ನಾನು ಒಂದು 80% ನಾನು ನಿಮಗೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಇನ್ನೂ ಇಷ್ಟು ಹೇಳ್ಕೊಟ್ರೆ ಇನ್ನೂ ಸರಿ ಹೋಗಿಲ್ಲ ಅಂದರೆ ಇನ್ನೂ ಒಂದು ಕೆಲವು ಟಿಪ್ಸ್ಗಳಿದೆ, ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ನೀವು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಇದೆಲ್ಲ ಕಾಮನ್ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ, ಬಟ್ ನೀವು ಫೇಸ್ ಮಾಡಬೇಕು. ನಾನು ತೋರಿಸ್ಕೊಟ್ಟಿದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅರ್ಥ ಆಗಿದೆ, ಏನು ಅರ್ಥ ಆಗಿಲ್ಲ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಮತ್ತು ನಮ್ಮದು ಕ್ಲಾಸಸ್ ಇದೆಯಲ್ಲ, ತರಬೇತಿ 1ರಿಂದ ತರಬೇತಿ 14ವರೆಗೂ ಕ್ಲಾಸ್ ನಡೆದಿದೆ. ಆ ಕ್ಲಾಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಓಪನ್ ಮಾಡಿ ನೀವು ಕ್ಲಾಸ್ ವೈಸ್ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಇದೇ ವಾಟ್ಸಪ್ ನಂಬರ್, ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ಫೋಟೋಸ್ ಅಪ್ಲೋಡ್ ಮಾಡಿದ್ರಿ ಅಂದರೆ ನಾವು ಏನು ಚೇಂಜಸ್ ಮಾಡ್ಕೋಬೇಕು ಅಂತ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಆ ಚೇಂಜಸ್ನ ನೀವು ಮಾಡಬೇಕಾಗುತ್ತೆ. ಆವಾಗ ನೀವು ನೀಟಾಗಿ ಫಿನಿಶಿಂಗ್ ಅನ್ನೋದು ಕಲಿತೀರಿ, ಓಕೆನಾ. ಈ ಟೆನ್ಷನಲ್ಲಿ ಒಂದು ಬಿಟ್ಟರೆ ಫಿನಿಶಿಂಗ್ ಅನ್ನೋದು ಕೊಡೋದಕ್ಕೆ ಇನ್ನೊಂದು ಏನಿರಲ್ಲ ಈ ಮಿಷಿನಲ್ಲಿ. ಈ ಟೆನ್ಷನ್ನ ಯಾವ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರೋ ಆ ಥರ ಫಿನಿಶಿಂಗ್ ಬರುತ್ತೆ, ಓಕೆನಾ. ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಡಿಪೆಂಡ್ ಅಪಾನ್ ಯುವರ್ ಎಕ್ಸ್ಪೀರಿಯೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆವಾಗ, ಓಕೆನಾ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.